ಎಸ್, ವೆಲ್ಕಮ್ ಬ್ಯಾಕ್. ಇವತ್ತು IPL ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ RR ಜೊತೆಗೆ ಕಳೆದ 2 ಪಂದ್ಯಗಳನ್ನು ಸೋತಿರುವಂತಹ GT ನೋಡಿ, ತುಂಬ ವ್ಯತ್ಯಾಸ ಇದೆ ಎರಡು ತಂಡಗಳ ನಡುವೆ. ಬಟ್ GT ಅಂತೂ ಕಳೆದ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಸೀಸನ್ನಲ್ಲಿ ಏನೂ ಇಲ್ಲಪ್ಪ ಇವರು ಬ್ಯಾಟಿಂಗ್ ಲೈನಪ್ಪು ಅಂತ ಅನಿಸ್ಬಿಡ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ವೀಕ್ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಕೂಡ ಒಬ್ಬ ಆಟಗಾರನ ಅನುಪಸ್ಥಿತಿ ನೋಡಿ, ಡೇವಿಡ್ ಮಿಲ್ಲರ್ ಇಲ್ಲದೇ ಇರೋದು ತುಂಬ ಮೈನಸ್ ಅಂತ ಅನ್ನಿಸ್ತಾ ಇದೆ. ಇವತ್ತು ಕೂಡ ಡೇವಿಡ್ ಮಿಲ್ಲರ್ ಆಡ್ತಾ ಇಲ್ಲ, ಅದು ಇನ್ನೂ ದೊಡ್ಡ ತಲೆನೋವು ಆ ತಂಡಕ್ಕೆ. ಬಟ್ RR ಕಡೆಗೆ ಬಂದರೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಬ್ಯಾಟಿಂಗು, ಬಾಲಿಂಗು, ಆಲ್ರೌಂಡ್ರು, ಫೀಲ್ಡಿಂಗು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಒಂದು ತಂಡ ಇದೆಯಪ್ಪ ಈ ಒಂದು IPL ಟೂರ್ನಿಯಲ್ಲಿ ಅಂದರೆ ಅದು RR ಕಡೆಗೆ ಕೈ ಮಾಡಿ ನಾವು ತೋರಿಸ್ಬೋದು. ಈ ಒಂದು ಪಂದ್ಯ ಇವತ್ತು ಕೂಡ ನಡೀತಾ ಇದೆ. ಯಾರು ಗೆಲ್ತಾರೆ ತುಂಬ ಕ್ಯೂರಿಯಸ್ ಇದೆ. ಒಂದು ಮಂಜುನಾಥ್, ಇವತ್ತು 2 ಬ್ಯಾಟಲ್ ತುಂಬ ಅದ್ಭುತವಾಗಿ ನಡಿಬೋದು ಅಂತ ಅನ್ಕೋತೀನಿ. ಯಾಕೆಂದರೆ ಗಿಲ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಬಟ್ ಈ ಕಡೆಗೂ ಕೂಡ ಬಟ್ಲರ್ ಒಂದು ಶತಕವನ್ನು ಸಿಡಿಸಿ ಅವರೂ ಫಾರ್ಮ್ ಬಂದಿದ್ದಾರೆ. ಮದಗಜಗಳ ಈ ಕಾಳಗದಲ್ಲಿ ಯಾರು ನಿಮಗೆ ಫೇವ್ರೇಟು ಮತ್ತು ಮೈನಸ್ ಪ್ಲಸ್ಗಳು ಎರಡೂ ತಂಡದಲ್ಲಿ ಏನಿದೆ ಸರ್? RR ಅಲ್ಲಿ ಮೈನಸ್ ಅಂತ ಹುಡುಕಿದ್ರೆ ಏನೂ ಇಲ್ಲ, ಪ್ಲಸ್ಸೇ ಜಾಸ್ತಿ ಇದೆ. ಸೊ GTಲಿ ಹುಡುಕೋದಾದ್ರೆ ಮಿಡ್ಲ್ ಆರ್ಡ್ರು ಸ್ಟ್ರಾಂಗ್ ಇಲ್ಲ. ಒಂದು ಅಂದರೆ ಹೆಂಗಾಗಿದೆ ಅಂದರೆ, ಈಗ ಹಾರ್ದಿಕ್ ಪಾಂಡ್ಯ ಹೋದ್ಮೇಲೆ ಆಲ್ರೌಂಡ್ರು ಪ್ಲೇಸಲ್ಲೇ ಮಿಲ್ಲರ್ ಇದ್ದರು. ಆ ಮಿಲ್ಲರ್ನ ಇಂಜುರಿಯಿಂದ ಕಳ್ಕೊಂಡು ಏನಾಗಿದೆ ಅಂದರೆ ಅನುಪಸ್ಥಿತಿ ಫುಲ್ ಕುಗ್ಗೋಗ್ಬಿಟ್ಟಿದೆ. ವಿಲಿಯಮ್ಸನ್ ಬಂದು ಆ ತಂಡನ ನಡೆಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ವಿಲಿಯಮ್ಸನ್ನು ಸಹ ಡಕ್ಗೆ ಔಟ್ ಆಗಿ ಓವರಾಗಿ ಹೋಗಿ ಕೂರುವಂಥ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಫೀಲ್ಡಿಂಗಲ್ಲೂ ಏನೂ ಕಾಂಟ್ರಿಬ್ಯೂಟ್ ಇಲ್ಲ GT ಟೀಮಲ್ಲಿ. ರಶೀದ್ ಖಾನ್ ಒಬ್ಬರು ಒಂದು ಎಫೆಕ್ಟ್ ಇದು ಕೊಡ್ತಾ ಇದ್ದಾರೆ, ಸಾಥ್ ಕೊಡ್ತಾ ಇದ್ದಾರೆ RRಗೆ, ಸಾರಿ GTಗೆ. ಇನ್ನೊಂದು ಏನು ಅಂತಂದರೆ, ಶುಭ್ಮನ್ ಗಿಲ್ಲು ನೀವು ಹೇಳಿದ್ರಿ ಫಾರ್ಮಲ್ ಇದ್ದಾರೆ ಅಂತ. ಸೊ ಫಾರ್ಮಲ್ ಇದ್ದಾರೆ ಅಂದರೆ ಲೂಸ್ ಬಾಲಿಗೆ ಹೊಡೆದು ಟೈಟ್ ಬಾಲಿಗೆ ಅವ್ರು ಏನಾಗ್ತಾರೆ ನೋಲೆಸ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅದೇ ಒಂದು ಬೇಜಾರು. ಹೋದ ಮ್ಯಾಚಲ್ಲಿ ನೋಡೋದಾದ್ರೆ ಅವರಿಂದ ಒಂದು ಏನು ಕಾಂಟ್ರಿಬ್ಯೂಟ್ ಸಿಗಲಿಲ್ಲ ಒಂದು ಟೀಮ್ಗೆ. ಕ್ಯಾಪ್ಟನ್ಸಿಲೂ ಅಷ್ಟೊಂದೇನು ಎಫೆಕ್ಟ್ ಆಗಲಿಲ್ಲ. ಯಾಕೆ ಏನು ಅವ್ರಿಗೇನು ಗೈಡೆನ್ಸ್ ಸಿಗ್ತಾ ಇಲ್ವಾ ಅಂದರೆ ಇದರಲ್ಲೇ ಒಂದು ಸ್ವಲ್ಪ ಸಾಯಿ ಸುದರ್ಶನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಓಪನಿಂಗ್ ಸ್ಲಾಟ್ನಲ್ಲಿಕ್ಕಿಂತ ಓಪನಿಂಗಲ್ಲಿ ಒಂದು ಸ್ವಲ್ಪ ಬದಲಾವಣೆ ಬೇಕು ಅಂತ ಆ ಒಂದು ತಂಡಕ್ಕೆ ಅನಿಸುತ್ತೆ. ಮಧ್ಯಮ ಕ್ರಮಾಂಕ ಓಕೆ, ಇವತ್ತೇನಾದರೂ ಚೇಂಜಸ್ ಆಗುತ್ತೆ. ಕೆಲವೊಬ್ರು ವಿಜಯ್ ಶಂಕರ್ ಬದಲಾಗಿ ಅಭಿನವ್ ಮನೋಹರ್ ಇದ್ದಾರೆ. ಅದ್ರ ಜೊತೆಗೆ ಶಾರುಖ್ ಖಾನ್ ಎಂಥ ಒಳ್ಳೆ ಪ್ಲೇಯರು, ಆಸ್ ಅ ಫಿನಿಷರ್ ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ, ನೋಡೋಣ. ಬಟ್ ಪ್ರಿಯಾಂಕ, ಒಂದು RR ತಂಡ ಏನು ಅಗ್ರಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ, ಒಂದು ಲೆಕ್ಕಾಚಾರದಲ್ಲಿ ಬಟ್ಲರ್ ಫಾರ್ಮ್ನಲ್ಲಿಲ್ಲ ನಮಗೆ ಅಂತ ನಾವು ಕೂಡ ಬೇಜಾರಲ್ಲಿ ಇದ್ವಿ. ಬಟ್ RCB ಜೊತೆ ಒಂದು ಅದ್ಭುತವಾದಂಥ ಇನ್ನಿಂಗ್ಸನ್ನು ಕಟ್ಟಿದ್ರು. ಅದ್ರ ಜೊತೆಗೆ ಪರಾಗ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಬಾಲಿಂಗ್ ಅಂತೂ ಹೇಳೋಕ್ಕೆ ಆಗಲ್ಲ, ವರ್ಲ್ಡ್ ಕ್ಲಾಸ್ ಬೌಲರ್ಸು ಅಷ್ಟೇ ಒಳ್ಳೆ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಈಗ GTಯಲ್ಲಿ ಹುಡುಕ್ತಾ ಹೋದರೆ ಮೈನಸ್ಗಳೇ ಜಾಸ್ತಿ ಇದ್ದಾಗ RR ಅದನ್ನು ಎಷ್ಟು ಚೆನ್ನಾಗಿ ಬಳಸ್ಕೋಬಹುದು ಇವತ್ತು. ಯಾಕಂದರೆ RRನಲ್ಲಿ ಕ್ಯಾಪ್ಟನ್ಸಿನೂ ಹಾಗೆ ಇದೆ, ಕೋಆರ್ಡಿನೇಷನ್ನು ಹಾಗೆ ಇದೆ. ಆ್ಯಂಡ್ ಆ ಥರ ಪರಾಗು ಇವಾಗ ಫಾರ್ಮ್ನಲ್ಲಿದ್ದಾರೆ, ಬಟ್ಲರ್ ಫಾರ್ಮ್ನಲ್ಲಿದ್ದಾರೆ, ಸಂಜು ಸ್ಯಾಮ್ಸನ್ ಬಂದರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೊ ಇವರಷ್ಟೇ ಅಲ್ಲದೆ ಕೂಡ ಬೇರೆ ಪ್ಲೇಯರ್ಸ್ ಬಿಟ್ಕೊಟ್ರೆ ಆಡ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ. RRನಲ್ಲಿ ಟೋಟಲ್ ಆಗಿ ಆಲ್ರೌಂಡರ್ಸ್ ಇದ್ದಾರೆ, ಏನೇ ಆಗಲಿ ಮ್ಯಾಚ್ ಕಂಪ್ಲೀಟ್ ಆಗಿ ಇದು ಮಾಡ್ತಾರೆ. ಬಟ್ GT ಅಂತ ಬಂದಾಗ ಫಾರ್ಮ್ ನಲ್ಲಿ ಇಲ್ಲ, ಬರೀ ಗಿಲ್ಲು ಅಥವಾ ಇವ್ರ ಮೇಲೆ ಬಿಡ್ತಿದ್ದಾರೆ. ಗಿಲ್ಲು, ಸಾಯಿ ಸುದರ್ಶನ್ ಬಿಟ್ರೆ ಯಾರು ಜಾಸ್ತಿ ತಲೆ ಕೆಡ್ಸ್ಕೋತಾ ಇಲ್ಲ. ಸೊ ಹೀಗಾಗಿ ಇದು ಮೈನಸ್ ಆಗುತ್ತೆ GTಗೆ. ನಿಜ, ನಾವು ನೋಡ್ದಂಗೆ GTಗೆ ಮೈನಸ್ಗಳನ್ನ ಪ್ಲಸ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇಲ್ವಾ ಅಂತ ನೋಡಿದಾಗ ಖಂಡಿತವಾಗ್ಲೂ ಅವಕಾಶವಿದೆ. ಯಾಕೆ ಮ್ಯಾಥ್ಯೂ ವೇಡ್ ಇಲ್ವಾ ಅಂತ ಆಟಗಾರನ ನೀವು ಇಟ್ಕೊಂಡು ಬೆಂಚಲ್ಲಿ ಕೂರಿಸ್ಕೊಂಡು ಲಾಭನೇ ಇಲ್ಲ. ಇಲ್ಲಿ ವಿಜಯ್ ಶಂಕರ್ ಆಡ್ತಾ ಇಲ್ಲ, ಶರತ್ ಬಿಹಾರಿಗೆ ನೀವು ಪದೇ ಪದೇ ಅವಕಾಶವನ್ನು ಕೊಡ್ತಾ ಇದ್ರಿ. ಕಳೆದ ಪಂದ್ಯದಲ್ಲಿ ಅಂತೊಂದು ಪ್ರಯತ್ನ ಮಾಡಲಿಲ್ಲ. ಇಲ್ಲಿ ನೀವು ಓಪನಿಂಗ್ ಸ್ಲಾಟ್ನಲ್ಲಿ ಗಿಲ್ ಮತ್ತು ಮ್ಯಾಥ್ಯೂ ವೇಡ್ ಆಡಿದರೆ ಸಾಯಿ ಸುದರ್ಶನ್ ಮತ್ತೆ ಒನ್ ಡೌನಲ್ಲಿ ಅದ್ಭುತವಾದಂಥ ಆಟವನ್ನು ಆಡ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ಶಾರುಖ್ ಖಾನ್ನ ನೀವು ಆ್ಯಸ್ ಅ ಫಿನಿಷರ್ ಅಂತ ಬಳಸ್ಕೊಂಡ್ರೆ ಅಲ್ಲೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಓಕೆ, ಅಭಿನವ್ ಮನೋಹರ್ನ ವಿಜಯ್ ಶಂಕರ್ ಬದಲಾಗಿ ಆಡಿಸ್ಕೊಂಡ್ರೆ ವಿಲಿಯಮ್ಸನ್ ಮತ್ತು ಅಭಿನವ್ ಮನೋಹರ್ ಒಂದು ಒಳ್ಳೆ ಸಾಥ್ನ ಕೊಡ್ತಾರೆ. ಇದನ್ನ ಪ್ಲಾನ್ ಯಾಕೆ ಮಾಡ್ತಾ ಇಲ್ಲೋ, ಅದು ಕೆಲವರು ನಾವು ಹೊರಗಡೆ ಕೂತ್ಕೊಂಡವ್ರು ನಮಗೆ ಅನಿಸುತ್ತೆ. ಬಟ್ ಅವ್ರಿಗೆ ಯಾಕೆ ಅನ್ನಿಸ್ತಾ ಇಲ್ಲೋ ಗೊತ್ತಿಲ್ಲ. ಸಾಕಷ್ಟು ಚೇಂಜಸ್ನ ಮಾಡಿದರೆ ಮಾತ್ರ ಇವತ್ತು GT ಗೆಲ್ಲೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ನೀವು RRನಂತಹ ಒಂದು ಬಲಾಢ್ಯ ತಂಡದಲ್ಲಿ ಆಡ್ತಾ ಇರುವಾಗ, ಅದ್ರ ವಿರುದ್ಧ ಆಡ್ತಾ ಇರುವಾಗ ಇಂತಹ ಬದಲಾವಣೆಗಳು ಮುಖ್ಯ ಆಗುತ್ತೆ. ಓಕೆ, ನಾವು ಪ್ಲೇಯಿಂಗ್ 11ನ ಹೇಗೆ ಆಡಿಸ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ನೋಡೋಣ. ಮೊದಲನೇದಾಗಿ RR ತಂಡದ ಪ್ಲೇಯಿಂಗ್ 11, ಯಾಕೆಂದರೆ ತುಂಬ ಸದೃಢವಾಗಿ ಕಾಣಿಸ್ತಾ ಇದೆ, ತುಂಬ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಜೋಸ್ ಬಟ್ಲರ್ ಕಮ್ಬ್ಯಾಕ್ ನೋಡಿ, ಒಂದು ಸರಿ ಇವರು ಬ್ಯಾಟಿಂಗ್ ಏನಾದರೂ ಆ ಒಂದು ಫಾರ್ಮ್ಗೆ ಬಂದರೆ ಎದುರಾಳಿಗೆ ನಡುಕ ಹುಟ್ಟಿಸೋದಂತೂ ಗ್ಯಾರಂಟಿ. ಅದು ಕೂಡ RCB ವಿರುದ್ಧನೇ ಫಾರ್ಮ್ ಬಂದಿದ್ದಾರೆ.
ಈ ಕಡೆ ಬೇಜಾರಾಗಬೇಕಾ ಇವತ್ತಿನ ಪಂದ್ಯ ಖುಷಿ ಪಡ್ಬೇಕಾ ನನಗಂತೂ ಗೊತ್ತಿಲ್ಲ. ಓಕೆ, ನಂತರ ಜೈಸ್ವಾಲ್ ಅಂತೂ ಇದ್ದೇ ಇರ್ತಾರೆ. ಒಂದು ಸ್ವಲ್ಪ ಬಿಗ್ ಇನ್ನಿಂಗ್ಸ್ ಬರಬೇಕು. ಸಂಜು ಸ್ಯಾಮ್ಸನ್ ಕಳೆದ ಪಂದ್ಯದಲ್ಲಿ ಒಳ್ಳೆ ಆಟವನ್ನು ಪ್ರದರ್ಶನ ಮಾಡಿದ್ರು. ಬಟ್ಲರ್ಗೆ ಒಂದು ಒಳ್ಳೆ ಸಾಥ್, ಒಂದು ವಿಕೆಟ್ ನೋಡಿ. ಜೈಸ್ವಾಲ್ ಬೇಗನೆ ವಿಕೆಟ್ ಹೋದ ತಕ್ಷಣವೇ ಆ ಒಂದು ನಂತರದ ಒಂದು ಪಾರ್ಟ್ನರ್ಶಿಪ್ ಇತ್ತಲ್ಲ, ಒನ್ ಸೈಡ್ ಮ್ಯಾಚ್ ಮಾಡ್ಕೊಂಡ್ಬಿಟ್ರು. ಅದರ ಜೊತೆಗೆ ಪರಾಗ್ ನೋಡಿ ಎಂಥ ಫಾರ್ಮಲ್ ಇದ್ದಾರೆ. ಕಳೆದ ಪಂದ್ಯ ಆಡಿರಲಿಲ್ಲ, ಬಟ್ ಈಗಿನ 3 ಪಂದ್ಯಗಳಿಗೆ ಹೋಲಿಸಿಕೊಂಡ್ರೆ ಪರಾಗ್ ಈ ತಂಡದ ಸ್ಟಾರ್ ಪ್ಲೇಯರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಧ್ರುವ ಜೇರಲ್ ಮಧ್ಯಮ ಕ್ರಮಾಂಕದಲ್ಲಿ ಇದ್ದಿದ್ರಲ್ಲೇ ಬೆಸ್ಟ್ ಆಪ್ಷನ್ ಅಂತ ನಾವು ಅನ್ಕೋಬಹುದು. ಹೆಟ್ಮೇರ್ ಎಂಥದ್ದೇ ಪರಿಸ್ಥಿತಿಯಲ್ಲಿ ತಂಡದ ಒಂದು ಸ್ಥಿತಿಯನ್ನೇ ಬದಲಾವಣೆ ಮಾಡಬಲ್ಲಂತ, ಮತ್ತೆ ಎಂಥದ್ದೇ ಸ್ಕೋರ್ ಇದ್ದಾಗ ಅದನ್ನು ರೀಚ್ ಮಾಡಿ ಗೆಲುವನ್ನು ತಂದು ಕೊಡುವಂಥ ಆಟಗಾರ, ಅದರಲ್ಲಂತೂ ಡೌಟೇ ಇಲ್ಲ. ಇನ್ನು ಈ ಕಡೆಗೆ 5 ಬೌಲರ್ಗಳಿದಾರಲ್ಲ, ನನಗನ್ಸಿದ ಮಟ್ಟಿಗೆ ವರ್ಲ್ಡ್ ಕ್ಲಾಸ್ ಬೌಲರ್ಸ್ಗಳು ಅಂತ ಅನ್ಕೋತೀನಿ. ಅಶ್ವಿನ್ ಆ್ಯಸ್ ಎ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ನಮಗಂತೂ ಈತನ ಆಟ ಈ ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟು. ಚಹಲ್ ಖಂಡಿತವಾಗ್ಲೂ ಕಳೆದ ಪಂದ್ಯದಲ್ಲಿ ಫಾರ್ಮ್ ಬಂದಿದ್ದಾರೆ. ಬರ್ಗರ್ ನನಗೆ ತುಂಬ ಇಂಪ್ರೆಸಿವ್ ಆಗಿ ಈ ಸೀಸನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವೇಶ್ ಖಾನ್ ಕೂಡ ಇದ್ದಿದ್ರಲ್ಲೇ ಬೆಟರ್ ಬೌಲಿಂಗು, ಒಂದು ಸ್ವಲ್ಪ ಡೆತ್ ಓವರ್ಸ್ನಲ್ಲಿ ರನ್ ಕೊಟ್ಟರು ಕೂಡ ಒಂದು ಸ್ವಲ್ಪ ವಿಕೆಟ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಟ್ರೆಂಟ್ ಬೋಲ್ಟ್ ನಿಮಗೆಲ್ಲ ಗೊತ್ತಿರುವಂಗೆ ಮೊದಲು 6 ಓವರ್ಗಳಲ್ಲಿ ಒಂದು ವಿಕೆಟ್ನ ತೆಗೆದುಕೊಳ್ತಾರೆ. ಲೈನ್ ಆ್ಯಂಡ್ ಲೈನ್ ತುಂಬ ಚೆನ್ನಾಗಿದೆ ಈ ಒಂದು ತಂಡದಲ್ಲಿ. ನೋಡ್ತಾ ಹೋದರೆ ಒಂದು ಸ್ವಲ್ಪ ಆಲ್ರೌಂಡರ್ಗಳ ಕೊರತೆ ಇದೆ ಈ ತಂಡದಲ್ಲಿ, ಇಲ್ಲ ಅನ್ನಲ್ಲ, ಬಟ್ ಬೆಸ್ಟ್ ಟೀಮ್. ಇನ್ನು GT ಸಂಭಾವ್ಯ 11ರ ಬಳಗವನ್ನು ನೋಡಿದರೆ ಇವತ್ತು ತುಂಬಾ ಬದಲಾವಣೆ ಆಗಬೇಕು. ಇದು ನಾವು ಕಳೆದ ಪಂದ್ಯವನ್ನು ಆಡಿದಂಥ ಆಟವನ್ನೇನು ಇಟ್ಟಿದ್ದೀವಿ, ಬಟ್ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ಈ ಮ್ಯಾನೇಜ್ಮೆಂಟ್ ಹೆಂಗೆ ಥಿಂಕ್ ಮಾಡುತ್ತೋ ನನಗಂತೂ ಗೊತ್ತಿಲ್ಲಪ್ಪ. ಅದೇ ತಂಡವನ್ನು ಪದೇ ಆಡಿಸ್ತಾರೆ. ಓಕೆ, ಇವತ್ತು ಹೆಚ್ಚಿನ ಬದಲಾವಣೆ ಮಾಡಿದರೆ ಇದಕ್ಕೆ ಗೆಲ್ಲುವಂಥ ಚಾನ್ಸ್. ಮೊದಲೇದಾಗಿ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಖಂಡಿತವಾಗ್ಲೂ ಓಪನಿಂಗ್ ಸ್ಲಾಟ್ನಲ್ಲಿ ಕಾಣಿಸ್ಕೊಂಡ್ರೆ ಒಳ್ಳೆ ಆರಂಭ ಅಂತೂ ಸಿಗುತ್ತೆ. ಬಟ್ ನಂತರ ಬರುವಂಥ ಆಟಗಾರರ ಮೇಲೆ ನನಗಂತೂ ಭರವಸೆ ಇಲ್ಲ. ಕೇನ್ ವಿಲಿಯಮ್ಸನ್ ಫಾರ್ಮ್ನಲ್ಲಿ ಇಲ್ಲ, ಅವ್ರ ಬದಲಾಗಿ ವೇಡ್ನ ತೆಗೆದುಕೊಳ್ಬೋದು ಅನ್ನುವಂಥ ಆಪ್ಷನ್ನು. ಶರತ್ ಬಿಆರ್ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಕ್ಕಿಲ್ಲ. ಇವತ್ತು ಒಂದು ಒಳ್ಳೆಯ ಅವಕಾಶವನ್ನು ಬಳಸಿಕೊಂಡು ಬಿಗ್ ಇನ್ನಿಂಗ್ಸ್ ಮಾಡಬೇಕು. ವಿಜಯ್ ಶಂಕರ್ ದಯವಿಟ್ಟು ನೀವು ಕೂರಿಸೋದು ಬೆಟ್ರು, ಯಾಕಂದರೆ ಪದೇ ಅವಕಾಶವನ್ನು ಕೊಟ್ಟಾಗ ಅದನ್ನು ಯೂಟಿಲೈಸ್ ಮಾಡ್ಕೋತಾನೇ ಇಲ್ಲ. ರಾಹುಲ್ ತ್ರಿಯಾಟಿಯಾ ಈ ತಂಡದ ಪ್ರಮುಖ ಅಸ್ತ್ರ. ಈತಾನೇ ಒಂದು ಫಿನಿಶಿಂಗ್ ಮಾಡಬಲ್ಲಪ್ಪ, ಏನೇ ಸ್ಕೋರ್ ಇದ್ದರೂ ಓಕೆ, ಇದರ ಮೇಲೆ ನಂಬಿಕೆ ಇಡಬಹುದು. ರಶೀದ್ ಖಾನ್ ಆ ಒಂದು ಹಳೇ ಚಾರ್ಮ್ ಇಲ್ಲ, ವಿಕೆಟ್ಸ್ಗಳು ಬೀಳ್ತಾ ಇಲ್ಲ, ಬ್ಯಾಟಿಂಗ್ನಲ್ಲೂ ಆ ಒಂದು ಪ್ರಾಬಲ್ಯ ಇಲ್ಲ. ಅದೇ ಕಾರಣಕ್ಕಾಗಿ ನೋಡಿ, ರಶೀದ್ ಖಾನ್ ಯಾವಾಗ ತುಂಬ ಸ್ಟ್ರಾಂಗ್ ಆಗಿದ್ರಲ್ಲ ಅವಾಗ ಆ ತಂಡದ ಗೆಲುವು ಜಾಸ್ತಿ ಇರುತ್ತೆ. ಬಟ್ ರಶೀದ್ ಖಾನ್ ಕಡೆ ಅದನ್ನು ಕಾಣಿಸ್ತಾ ಇಲ್ಲ. ನೂರ್ ಅಹಮದ್ ಇದ್ದಿದ್ರಲ್ಲೇ ಬೆಟ್ರು, ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, 1-2 ವಿಕೆಟ್ನ ತೆಗೆದುಕೊಳ್ತಾ ಇದ್ದಾರೆ. ಉಮೇಶ್ ಯಾದವ್ ಓಕೆ, ಕಳೆದ ಪಂದ್ಯದಲ್ಲಿ ತುಂಬ ಆರಂಭದಲ್ಲಿ ಒಂದು ಸ್ವಲ್ಪ ಶಾಕ್ ಕೊಟ್ಟಿದ್ರು ಎದುರಾಳಿ ತಂಡಕ್ಕೆ, ಅವ್ರನ್ನ ಖಂಡಿತವಾಗ್ಲೂ ಆಡಿಸ್ತಾರೆ. ಜಾನ್ಸನ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಲೈನ್ ಆ್ಯಂಡ್ ಲೈನ್ ಚೆನ್ನಾಗಿದೆ, ಬಟ್ ಡೆತ್ ಓವರ್ಸ್ನಲ್ಲಿ ಬೇಡ ಇವರು. ದರ್ಶನ್ ನಲ್ಕಂಡೆ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿದ್ರು, ಆದರೆ ಹಿಂದಿನ ಪಂದ್ಯದಲ್ಲಿ ಶಾಕಿಂಗ್ ಕೊನೆಯ ಓವರ್ನಲ್ಲಿ ಬಂದು ಒಂದು ಸ್ವಲ್ಪ ಮೊದಲ ಬಾಲಲ್ಲೇ ವಿಕೆಟ್ ತೊಗೊಂಡಿದ್ರು. ಬಟ್ ಇವ್ರ ಬದಲಾಗಿಯೂ ಕೂಡ ಇನ್ನೊಬ್ಬ ಆಟಗಾರನ ಆಡಿಸ್ಬೋದಾ, ಯಂಗ್ ಟ್ಯಾಲೆಂಟ್ಸ್ಗೆ ಅವಕಾಶ ಕೊಡ್ಬೋದಾ ಅಂತ ಅನ್ಕೋತೀನಿ. ಅದರ ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಂಡಿತವಾಗ್ಲೂ ಮೋಹಿತ್ ಶರ್ಮಾ ಇರ್ತಾರೆ. ಬಾಲಿಂಗ್ ನನಗೇನೋ ಅಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಏನು ಅನಿಸ್ತಾ ಇಲ್ಲ GT ತಂಡದಲ್ಲಿ. ಬಟ್ ಬ್ಯಾಟಿಂಗ್ ವಿಭಾಗಕ್ಕೆ ಹೋದರೆ ಖಂಡಿತವಾಗ್ಲೂ ಮೈನಸ್ಗಳು ಜಾಸ್ತಿ ಇದೆ. ಅದರಲ್ಲೂ ಕೂಡ ನೀವು ಪ್ರಾಬಲ್ಯವನ್ನೇ ಹೊಂದಿರುವಂಥ ಟೂರ್ನಿಯಲ್ಲಿ RR ಜೊತೆ ಆಡಿಸುವಾಗ ಖಂಡಿತವಾಗ್ಲೂ ಇವತ್ತು ಬದಲಾವಣೆ ಬೇಕೇ ಬೇಕು. ಓಪನಿಂಗ್ ಸ್ಲಾಟ್ನಲ್ಲಿ ನೀವು ದಯವಿಟ್ಟು ಸಾಯಿ ಸುದರ್ಶನ್ ಬದಲಾಗಿ ಇದು ನಮಗೆ ಮ್ಯಾಥ್ಯೂ ವೇಡ್ ಅವ್ರನ್ನ ಆಡಿಸಿದ್ರೆ ಖಂಡಿತವಾಗ್ಲೂ ಲಾಭ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಓಕೆ ಮಂಜು, ಇಲ್ಲಿ 2 ತಂಡಗಳ ಒಂದು ಬಲಾಬಲವನ್ನು ನೋಡಿದ್ವಿ, 11ರ ಬಳಗ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಕೊಂಡಿದ್ವಿ. ಬಟ್ ಇವತ್ತೇನಾದರೂ ಇಂಪ್ಯಾಕ್ಟ್ ಮಾಡುತ್ತಾ GT 11ರ ಬಳಗದಲ್ಲಿ ಬದಲಾವಣೆ ಮಾಡ್ಕೊಳ್ಳುತ್ತಾ? ವೇಡ್ ಅವ್ರನ್ನ, ಅಭಿನವ್ ಮನೋಹರ್ ಅವ್ರನ್ನ, ಶಾರುಖ್ ಖಾನ್ ಅವ್ರನ್ನ ತಂದರೆ ಲಾಭ ಆಗುತ್ತಾ ಹೇಗೆ ಸರ್? ಏನು ಅಂದರೆ ಇನ್ನೊಂದು ಏನು ಅಂತಂದರೆ ಎಲ್ಲ ಟೀಮ್ 10 ಏನು ಟೀಮ್ ಇದೆಯೋ ಎಲ್ಲ ಫಾರಿನ್ ಪ್ಲೇಯರ್ 4 ಜನ ಯೂಸ್ ಮಾಡ್ಕೊತಿದ್ದಾರೆ, ಬೆನಿಫಿಟ್ ತಗೊಳ್ತಾ ಇದ್ದಾರೆ. ಸೊ ಇವರು GT ಯಾಕೆ 4 ಜನನ ಯೂಸ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಬರೀ 3 ಜನ ಯೂಸ್ ಮಾಡ್ಕೊಂತಿದೆ. ಯಾಕೆ 3 ಜನ? ಈಗ ಆರಾಮಾಗಿ ಜೋಸ್ ಲಿಟಲ್ಲು ಹೋದ ಸೀಸನಲ್ಲಿ ಒಳ್ಳೆ ಎಫೆಕ್ಟ್ ಮಾಡಿದ್ರು, ಅವ್ರು ಒಳ್ಳೆ ಬೌಲಿಂಗ್ ಕೊಡ್ಬೋದಿತ್ತು, ಅವ್ರು ಬರ್ಬೋದಿತ್ತು ಪ್ಲೇಯಿಂಗ್ ಲೆವೆನಲ್ಲಿ. ಸೊ ಕೇನ್ ವಿಲಿಯಮ್ಸನ್ ಜೊತೆಗೆ ಮ್ಯಾಥ್ಯೂ ವೇಡ್ ಬರ್ಬೋದಲ್ವಾ? ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಆಗುತ್ತೆ, ವಿಕೆಟ್ ಕೀಪಿಂಗು ಸ್ಟ್ರಾಂಗ್ ಆಗುತ್ತೆ. ಶರತ್ ನಮ್ಮ ಕನ್ನಡಿಗ ಕೊಟ್ಟಿದ್ದಾರೆ ಚಾನ್ಸು, ಖುಷಿ. ಸೊ ವಿನ್ನಿಂಗ್ ಪರ್ಸೆಂಟೇಜ್ ನಾವು ನೋಡೋದಾದರೆ ಇದು ಭಾಳ ಹಿನ್ನಡೆ ಉಂಟು ಮಾಡುತ್ತೆ ಸರ್. ಯಾಕಂದರೆ ಫಾರಿನ್ ಪ್ಲೇಯರು ಎಫೆಕ್ಟ್ ಮಾಡ್ತಾರೆ ನಮ್ಮ ಇಂಡಿಯನ್ ಪಿಚ್ಗಳಲ್ಲಿ. ಸೊ ಈಗೆಲ್ಲ ನೋಡಿದ್ವಿ ನಾವು, ಕ್ಲಾಸನ್ ನೋಡಿದ್ವಿ, ಎಡ್ ನೋಡಿದ್ವಿ, ಫಿಲಿಪ್ಸ್ ಲಾಲ್ಟ್ ನೋಡಿದ್ವಿ, ನರೈನನ್ ನೋಡಿದ್ವಿ, ಎಂತೆಂಥ ಫಾರಿನ್ ಪ್ಲೇಯರ್ಗಳೆಲ್ಲ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 3 ಜನ ಆಡಿಸೋದು ಒಂದು ಹಿನ್ನಡೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಬೌಲಿಂಗಲ್ಲಂತೂ ಯಾವುದೇ ಡೌಟ್ ಇಲ್ಲ. ಸೊ ಬ್ಯಾಟಿಂಗಲ್ಲೇ ಇವರು ಸ್ಟ್ರಾಂಗ್ ಇಲ್ಲ ಅಂತ ನಾನು ಹೇಳ್ತೀನಿ ಸರ್.
ಪ್ರಿಯಾಂಕ, ಒಂದು ಕಡೆಗೆ ಜಿ ಟಿ ಬರೀ ಗಿಲ್ ಮೇಲೆ ಸಾಯಿ ಸುದರ್ಶನ್ ಮೇಲೆ ಮಾತ್ರ ನಿಂತ್ಕೊಂಡ್ಬಿಟ್ಟಿದೆಯಾ? ಒಂದು ಕಡೆ ನಾವು ಅನ್ಕೋತೀವಲ್ಲ RCB ಹೆಂಗೆ ಕೊಹ್ಲಿ ಮೇಲೆ ನಿಂತ್ಕೊಂಡ್ಬಿಟ್ಟಿದೆಯೋ ಹಾಗೆ ಇದೆ, ಅದೇ ಥರ ಆಗಿಲ್ವಾ ಜಿ ಟಿ? ಅದೇ ತರ ಆಗ್ಬಿಟ್ಟಿದೆ. ಅಂಡ್ ಇನ್ನೊಂದು ಏನಂತಂದ್ರೆ ಎಷ್ಟೇ ಏನೇ ವೀಕ್ನೆಸ್ ಇದ್ರು ಇವ್ರಿಬ್ಬರ ಮೇಲೆ ನಡೀತಾ ಇದ್ರು ಕೂಡ ಅವರಿಬ್ರು ಪಾರ್ಟ್ನರ್ಶಿಪ್ ಚೆನ್ನಾಗಿರ್ಬೇಕು. ಲೈಕ್ ಇಬ್ರೇ ಇವಾಗ ಎಷ್ಟೋ ನೋಡಿದೀವಿ ನಾವು, ಎಷ್ಟೋ ಸೀಸನ್ಗಳಲ್ಲಿ ಇಬ್ರೇ ನಿಂತ್ಕೊಂಡು ಹೋಲ್ ಮ್ಯಾಚ್ ಅನ್ನ ಆಡಿ ಗೆಲ್ಸಿದ್ದಾರೆ. ಆ ರೀತಿಯಾದ ಒಂದು ಇದಾದ್ರೂ ಬೆಳೆಸ್ಕೊಂಡ್ರೆ ಇವ್ರು ಅಟ್ಲೀಸ್ಟ್ ಗೆಲ್ಲೋ ಚಾನ್ಸಸ್ ಇರುತ್ತೆ ಪಾರ್ಟ್ನರ್ಶಿಪ್ ಬೆಳೆಸ್ಕೊಂಡ್ರೆ ಅಂತ ನನ್ನ ಒಪಿನಿಯನ್. ಇನ್ನೊಂದು ಕಡೆಗೆ RR ಅಂತೂ ತುಂಬಾ ಪ್ರಾಬಲ್ಯವನ್ನ ಮೆರೆದಿದೆ. ಬಟ್ ಪ್ರತಿ ಸರಿ ನಾವು ಅನ್ಕೋತೀವಿ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಹೇಳಿ. ಇವತ್ತೇನಾದ್ರೂ ಓವರ್ ಕಾನ್ಫಿಡೆನ್ಸ್ ಇಂದ ಬರ್ತಾರಾ ಅಥವಾ ಹೇಗೆ ಅದೇ ಒಂದು ಲಯವನ್ನ ಮುಂದುವರಿಸ್ತಾರಾ? ಸೊ ಅವ್ರ ಕ್ಯಾಪ್ಟನ್ಸಿಲಿ ಯಾವುದೇ ಓವರ್ ಕಾನ್ಫಿಡೆಂಟ್ ಕಾಣಲ್ಲ ಸರ್. ಅವ್ರಿಗೆ ಒಂದು ಸ್ಪಾರ್ಕ್ ಇದೆ, ಒಂದು ಸ್ಪೋರ್ಟಿವ್ನೆಸ್ ಇದೆ, ಒಂದು ಟೀಮ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂದರೆ ಅಲ್ಲಿರೋದು 3 ಜನ ಸೀನಿಯರ್ ಪ್ಲೇಯರ್ ಇದ್ದಾರೆ. ಬಟ್ಲರ್ನ ತಗೊಂಡ್ರೆ ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಮಾಡ್ತಾರೆ, ಇವರು ನಮ್ಮ ಸ್ಯಾಮ್ಸನ್ ತಗೊಂಡ್ರೆ ಇಡೀ ಎಂಟೈರ್ ಟೀಮ್ನ ಒಂದು ಚೆನ್ನಾಗಿ ವಾತಾವರಣ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಈ ಕಡೆ ಬೌಲಿಂಗಲ್ಲಿ ಆಲ್ರೌಂಡರ್ ಹತ್ರ ಬಂದರೆ ಅಶ್ವಿನ್ ಬೌಲಿಂಗ್ನ ಹ್ಯಾಂಡಲ್ ಮಾಡೋ ಒಂದು ಕೆಪಾಸಿಟಿ ಇದೆ. ಸೊ ಹಂಗಾಗ್ಬಿಟ್ಟು ಅಲ್ಲಿ ಏನೂ ಇಂಬ್ಯಾಲೆನ್ಸ್ ಇಲ್ಲ. ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ ಆಗಿ, ಒಂದು ಫೇವರ್ ಟೀಮ್ ಆಗಿ, ಎಲ್ಲ ಅಭಿಮಾನಿಗಳಿಗೂ ಒಂದು ಖುಷಿ ಕೊಡುವಂಥ ತಂಡ ಆಗಿ ಹೊರಹೊಮ್ಮಿದೆ. ಅದರಲ್ಲಿ 2 ಮಾತಿಲ್ಲ. ಯಾಕಂದರೆ ಮೊನ್ನೆ RCB ನೋಡಿದಾಗಲೇ ಗೊತ್ತಾಯಿತು ಎಂಥ ಒಳ್ಳೆ ಬ್ಯಾಟಿಂಗ್ ಲೈನ ಬಿಟ್ಕೊಂಡಿದ್ದಾರೆ ಅಂತ. ಸೊ ಇದರಲ್ಲಿ ಏನು ಅಂತಂದರೆ ಇವತ್ತು 4 ಜನ ಫಾರಿನ್ ಪ್ಲೇಯರ್ GT ಆಡಿದ್ರು ಅಂದರೆ RRಗೆ ಒಂದು ಒಳ್ಳೆ ಬಿಗ್ ಫೈಟ್ನ ಕೊಡ್ಬೋದು. ಮ್ಯಾಥ್ಯೂ ವೇಡ್ ಒಬ್ಬ ಒಳ್ಳೆ ಫಿನಿಷರೇ ಸರ್. ನಾನು ಎಲ್ಲ ಅವ್ರ ಮ್ಯಾಚ್ಗಳೆಲ್ಲ ನೋಡ್ತಾ ಹೋದಾಗೆಲ್ಲ ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನ ಮೇಲೆ ಎಂಥ ಮ್ಯಾಚ್ ಆಡಿದ್ರು. ಸೊ ಅಂಥ ವ್ಯಕ್ತಿನ ಕೂರಿಸ್ತಾ ಇದ್ದಾರೆ ಅಂದರೆ ಇವರೆಲ್ಲೋ ಎಡುತ್ತಾ ಇದ್ದಾರೆ ಅಂತ ಅರ್ಥ. ಜೋಶ್ ಲಿಟಲ್ನು ಬರ್ಬೋದು ಸರ್ ಸ್ಪೀಡಲ್ಲಿ. ಮೋಹಿತ್ ಶರ್ಮಾಗೆ ಒಳ್ಳೆ ಸಾಥ್ ಸಿಗುತ್ತೆ. ಮೋಹಿತ್ ಶರ್ಮನೇ ಯಾವಾಗಲೂ ಕಾಂಟ್ರಿಬ್ಯೂಟ್ ಕೊಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. RR ತುಂಬಾ ಕಾನ್ಫಿಡೆನ್ಸ್ ಅಂತ ಅಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಮ್ಯಾಚಸ್ ಗೆಲ್ತ್ಕೊಂಡು ಬಂದಿದೆ. ಸೊ ಅವರಲ್ಲಿ ಕೋಆರ್ಡಿನೇಷನ್ ಆ ತರ ಇದೆ, ಅವರಲ್ಲಿ ಓವರ್ ಕಾನ್ಫಿಡೆನ್ಸ್ ಇಲ್ಲ. ಅದೇ ಕೋಆರ್ಡಿನೇಷನ್ ಮುಂದುವರಿಸಲಿ ಅಂತ ನಾವು ಅನ್ಕೋತೀವಿ. ಓಕೆ, ಇವತ್ತು ಮಂಜು ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ರನ್ ಬರಬಹುದು, ಯಾವ ತಂಡ ಗೆದ್ರೆ ನಿಮಗೆ ಇಷ್ಟ ಮತ್ತು ಯಾವ ಗೆಲ್ಲತ್ತೆ ನಿಮ್ಮ ಸರ್? 100% ಆ ಪಿಚ್ಚು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ 100% ಎಲ್ಲರಿಗೂ ಗೊತ್ತು. ಯಾಕೆಂತಂದ್ರೆ ದೊಡ್ಡ ಗ್ರೌಂಡ್ ಬೇರೆ, ಒಡಿಬಡಿ ಆಟಕ್ಕಂತೂ ಯಾವುದೇ ಕೊರತೆ ಇಲ್ಲ. ಅಂದ್ರೆ GT ನೋಡಿದ್ರೆ ಯಾವುದೇ ಒಡಿಬಡಿ ಆಟಕ್ಕೆ ಅವ್ರು ತಯಾರಾಗಿಲ್ಲ ಅಂತಾನು ಹೇಳ್ಬೋದು. ಇಲ್ಲಿ ಯಾಕೆಂದ್ರೆ ಇಲ್ಲಿ ಯಾವುದೇ ತರಹದ ಕೊರತೆ ಇಲ್ಲ. ಇಲ್ಲಿ ಇಟ್ಮೇರ್ ತಗೊಳ್ತೀರಾ, ಬಿಗ್ ಸ್ಕೋರ್ ಹೊಡಿತಾರೆ. ಬೆಟ್ಲರ್ ತಗೊಳ್ತೀರಾ, 6 ಓವರ್ ಏನು ತಗೋತಾರೆ, ಟಾಸ್ ಗೆದ್ದ 100% ಚೇಜಿಂಗ್ ತಗೊಂತಾರೆ. ಓಕೆ, 2 ತಂಡಗಳಿಗೆ ಹೋಲಿಸ್ಕೊಂಡ್ರೆ ಯಾವ್ದು ಬಲಿಷ್ಠವಾಗಿದೆ, ಯಾವ ತಂಡ ಗೆಲ್ಬಹುದು ಅಂತ ಸರ್? ಕಣ್ಣು ಮುಚ್ಕೊಂಡು ಹೇಳ್ಬೋದು ನಾವು RR ಗೆಲ್ಲಿಸಬಹುದು ಅಂತ. ಆದ್ರೂ ಏನಾದ್ರೂ GT ಬದಲಾವಣೆ ಮಾಡಿದ್ರೆ GT ಒಂದು ಚಾನ್ಸ್ ಇದೆ ಸರ್. ಅಂದ್ರೆ RR ಗೆಲ್ಲುತ್ತೆ, ಯಾಕಂದ್ರೆ ಬೌಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ. ನಾನು ಈ ಸಲ GT ಸಪೋರ್ಟ್ ಮಾಡ್ತಾರೆ. ಓಕೆ, ಅಂದ್ರೆ GT ಗೆಲ್ಬಹುದು. ಓಕೆ, ಪ್ರಿಯಾಂಕಾ, ಯಾವ್ದು ತಂಡ ಗೆಲ್ಬಹುದು? RR ಕೋಆರ್ಡಿನೇಷನ್ ಚೆನ್ನಾಗಿದೆ, ಇಲ್ಲಿವರೆಗೂ ಗೆದ್ಕೊಂಡು ಬಂದಿದೆ. ಈ ಮ್ಯಾಚ್ ಗೆಲ್ಬೇಕು ಅಂತ ನಾನು RR ಸಪೋರ್ಟ್ ಮಾಡ್ತೀನಿ. ಓಕೆ, ಯಾವ ತಂಡ ಗೆಲ್ಲುತ್ತೆ, ಮ್ಯಾಚ್ ಹೇಗಿರುತ್ತೆ, ತುಂಬಾ ಚೆನ್ನಾಗಿ ಇಬ್ರು ಕೂಡ ಮಾತನಾಡಿದ್ರಿ. ಇಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತು RR ಮತ್ತು GT ತಂಡ ಒಂದು ಸ್ವಲ್ಪ ಎಲ್ಲೋ ವೀಕ್ ಅಂತ ಅನಿಸ್ತಾ ಇದೆ. ಬಟ್ ಬದಲಾವಣೆ ಮಾಡಿಕೊಂಡ್ರೆ ಅದು ತಂಡ ಕೂಡ ಗೆಲ್ಬೋದು ಅಂತ ಹೇಳಿ ಮಂಜು ಕೂಡ ಹೇಳಿದ್ದಾರೆ. ಬಟ್ RR ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವತ್ತು ಕೂಡ ರನ್ ಹೊಳೆ ಹರಿಯುತ್ತೆ. ಇವತ್ತಿನ ಮ್ಯಾಚ್ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.